ಫಿಲಮ್ ಅಂತೂ ಸೂಪರ್ ಆಗಿದೆ, ಬೇರೆ ಮಾತಿಲ್ಲ. ಕನ್ನಡ ಪಿಕ್ಚರ್ ಫಸ್ಟು ಬೆಳೆಸ್ಬೇಕು. ಬಂದು ನೋಡಿ, ಯಾರ್ಯಾರು ಬೇಬಿ ಫಿಲಮ್ ನೋಡಿದಾರೋ ಎಲ್ಲ ಬಂದು ನೋಡಬೇಕು. ಒಂದ್ಸರಿ ಔಟ್ ಆಫ್ ಸಿಲೆಬಸ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಫಿಲಮ್ ಔಟ್ ಆಫ್ ಸಿಲೆಬಸ್ ಈ ವರ್ಷದ ಲಾಸ್ಟ್ ಕೊನೆಯ ಸಿನಿಮಾ ಕನ್ನಡ ಸಿನಿಮಾದಲ್ಲಿ. ನಿಜವಾಗ್ಲೂ ಎಷ್ಟಾಯ್ತು, ಸ್ವಲ್ಪ ಹುಳ ಬಿಟ್ಬಿಟ್ಟಿದ್ದಾರೆ ಕೊನೆಯದಾಗಿ. ಅದು ಉಪೇಂದ್ರ ಸರ್ ಥರ ಹೊಳೆ ಬಿಟ್ಬಿಟ್ಟಿದ್ದಾರೆ. ಅದರ ಆ್ಯಕ್ಟಿಂಗು ಆದರೆ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಕತೆ ವಿಚಾರದ ಹೇಳೋದಂತಂದರೆ, ನೀವು ಇವತ್ತಿನ ಕಾಲದಲ್ಲಿ ಟ್ರೂ ಲವ್ನೋ ಇಲ್ಲ ಫೇಕ್ ಲವ್ನ ಅಂದ್ಕೊಂಡು ನಾವು ಯಾವುದೋ ಒಂದು ಮನಸ್ಸಲ್ಲಿ ಯಾರನ್ನೋ ಅಂದ್ಕೊಂಡು ಹೋಗಿ ನಮ್ಮ ಈ ಡೌಟ್ ಅನ್ನೋ ಒಂದು ಕಾಲ್ಪನಿಕವಾದ ಒಂದು ಥಿಂಗ್ಸು ಯಾವ ಥರ ಮನುಷ್ಯನನ್ನು ತಿನ್ನುತ್ತೆ, ಯಾವ ಥರ ಪ್ರೀತಿನ ತಿನ್ನುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಫ್ಯೂಚರ್ ಜನ್ರೇಷನ್ಸ್ಗೆ ಅರ್ಥ ಮಾಡ್ಕೊಂಡ್ರೆ ಕರೆಕ್ಟಾಗಿ ಏನು ಪ್ರಾಬ್ಲಮ್ಸ್ ಇರಲ್ಲ. ಸೊ ಮೇನಾಗಿ ಈಗೋ ಬಿಡ್ಲಿಕ್ಕೆ ಹೇಳ್ತಿದ್ದಾರೆ. ಸೊ ಅದು ಮೇನ್ ಇಂಪಾರ್ಟೆಂಟು. ಸೊ ದಟ್ಸ್ ಇಟ್ ಸರ್. ಮೂವಿ ಚೆನ್ನಾಗಿತ್ತು. ಎಲ್ಲ ಬಂದು ನೋಡಿ ಸಪೋರ್ಟ್ ಮಾಡಿ ಮೂವಿನ. ಥ್ಯಾಂಕ್ ಯು. ಸೇಮ್ ನಮ್ಮ ಮಗನೇ ಏನು ಹೇಳೋಕ್ಕಾಗಲ್ಲ. ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಪ್ರೀತಿಸಿದರೆ ಒಬ್ಬರನ್ನೇ ಪ್ರೀತಿಸಬೇಕು ಅಂತ ಈಗೋ ಇರಬಾರ್ದಂತ ಕ್ಲಾರಿಟಿ ಸಿಕ್ತು. ಚೆನ್ನಾಗೈತೆ. ಏನು ಗೊತ್ತಾ, ಕಾಲೇಜಲ್ಲಿ ಬುಕ್ಸ್ ಇರುತ್ತೆ, ಅದರಲ್ಲಿ ಇರೋದೆಲ್ಲ ನಾನು ತಿಳ್ಕೊಬೇಕು. ಎಲ್ಲರಿಗಿಂತ ನಾನೇ ಚೆನ್ನಾಗಿರ್ಬೇಕು ಅಂತ ತಿಳ್ಕೊತಾರೆ ಎಲ್ಲರೂ. ಆದರೆ ಅದಲ್ಲ, ಬುಕ್ಕಲ್ಲಿ ಇರೋದು ಯಾವಾಗಾದರೂ ತಿಳ್ಕೊಬೋದು. ಭೂಮಿ ಮೇಲೆ ಏನು ನಡೀತಿದೆ, ಪ್ರಪಂಚದಲ್ಲಿ ಏನು ನಡೀತಿದೆ, ಔಟ್ ಆಫ್ ಸಿಲೆಬಸ್ ಅಂದರೆ ಏನು ಅಂತ ಈ ಮೂವಿ ನೋಡ್ಬಿಟ್ಟು, ನಮ್ಮ ಸರ್ದು ಮೂವಿ ನೋಡ್ಬಿಟ್ಟು ತಿಳ್ಕೊಬೇಕಣ್ಣ. ಹೆಂಗಿದೆ ಅಂದರೆ ಅಣ್ಣ, 5 ಸಲ ನೋಡಿದ್ರು ಬೇಜಾರಾಗಲ್ಲ ನನಗೆ. ಒಳ್ಳೆಯ ಫಿಲ್ಮ್ ಇದು. ನವಿರು ಭಾವನೆಗಳನ್ನು ತುಂಬ ನವಿರಾಗಿ ಸೊಗಸಾಗಿ, ತುಂಬ ಒಳ್ಳೆಯ ಫೋಟೋಗ್ರಫಿ, ಒಳ್ಳೆಯ ಸಾಂಗ್ಸು, ಒಳ್ಳೆಯ ಡೈಲಾಗ್ಸು, ಒಳ್ಳೆಯ ಮೆಸೇಜು, ಒಳ್ಳೆ ಸಕ್ಸಸ್ ಆಗುತ್ತೆ ಇದು ಫಿಲ್ಮ್. ಆಲ್ ದ ಬೆಸ್ಟ್. ಗುಡ್, ನೋಡ್ಬೋದು, ಚೆನ್ನಾಗಿದೆ. ಇನ್ನೂ ಚೆನ್ನಾಗಿ ಬೆಳೀಲಿ, ಹೊಸಬ್ರು ಮಾಡ್ತಾ ಇದ್ದಾರೆ. ಸೊ ಮಾಡಲಿ, ಚೆನ್ನಾಗಿ ಡೈರೆಕ್ಷನ್ ಚೆನ್ನಾಗಿದೆ. ಗುಡ್, ಇಷ್ಟ ಆಯ್ತು.